ಶ್ರೀಮದ್ದಿಭ್ರಾಂಪುರಾಧೀಶ ಕೃಷ್ಣಾರಿ ಗುರುವಂತರ್ಗತ ಮಂತ್ರಾಲಯ ಪ್ರಭು ಶ್ರೀರಾಘವೇಂದ್ರ ತೀರ್ಥ ಗುರುವಂತರ್ಗತ ಸಮಸ್ತ ಗುರುವಂತರ್ಗತ ಸಮಸ್ತ ತತ್ವಾಭಿಮಾನ ದೇವತಾಂತರ್ಗತ ಶ್ರೀ ಪಾರ್ವತೀ ರಮಣ ಮಹಾರುದ್ರ ದೇವಾಂತರ್ಗತ ಶ್ರೀ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಶ್ರೀಕೃಷ್ಣಾಯ ನಮಃ. ಮೊನ್ನೆ ಈಗ ಮಂಗಳಗೌರಿ ವಿಡಿಯೋ ಕಳಿಸಿದ್ದೆ, ಅದರಂತೆ ಈಗ ಮತ್ತು ಅದಾಗೋಣ ಮಂಗಳಗೌರಿದಾಗೋಣ ನಾಗರ ಚೌತಿ ನಾಗರ ಪಂಚಮಿ ಅವೆಲ್ಲ ಶುರು ಆಗ್ತಾವೆ. ನಾಗರ ಪಂಚಮಿ ಆಗೋಣ ಶಿರಾಷಷ್ಠಿ. ಆ ಶಿರಾಷಷ್ಠಿಗೆಲ್ಲ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂಥೇಳಿ ಕೇಳಿದ್ರು. ಅದನ್ನು ಹೇಳಿರತ್ತೆ. ಇವು ಲಗ್ನ ಹೊಸದಾಗೆಲ್ಲ ಮತ್ತು ಇವೆಲ್ಲ ಇರ್ತಾವೆ ದಿನ ವರ್ಷ ಎಲ್ಲ ಇವು ಪೂಜೆ ಇದ್ದದ್ದು. ಅದ್ರೊಳಗೆ ಮತ್ತು ಲಗ್ನ ಆಗೋಣ ಎಲ್ಲ ಹೊಸದಾಗಿರ್ತಾವೆ. ಅವ್ರಿಗೆ ಏನು ಮಾಡ್ಕೊಂಬೋದು ಒಂದು ಇದು ಹೇಳ್ರಿ ಮಾಮಿ ಅಂತಂದು ಹಂಗನು ಅಂಥೇಳಿ ಹೇಳ್ತೀವಿ. ಗೊತ್ತಿದ್ದಷ್ಟು ತಿಳಿಸುತ್ತೆ. ಈ ನಾಗರ ಚೌತಿ ಅಂತಂದ್ರೆ ಹೆಣ್ಮಕ್ಳು ಚೌತಿ ಹೆಣ್ಮಕ್ಳ ಹಬ್ಬ, ಪಂಚಮಿ ಗಂಡಸು ಮಕ್ಕಳದ್ದು ಹಬ್ಬ. ಗಂಡಸು ಮಕ್ಳ ಹಬ್ಬ ಅಂತಂದ್ರೆ ಅವತ್ತು ಪಂಚಮಿ ದಿವಸ ಹೆಣ್ಮಕ್ಳು ಗಂಡು ಮಕ್ಕಳು ಸೇರಿನ ಹಾಲು ಹಾಕೋದಿರ್ತದೆ. ಚೌತಿ ದಿವಸ ಮಾತ್ರ ಬರೀ ಹೆಣ್ಮಕ್ಳದ್ದು ಇರ್ತದೆ. ಅವತ್ತು ಫಲಹಾರ ಇರ್ತದೆ, ಊಟ ಇರೋಂಗಿಲ್ಲ ಹೆಣ್ಮಕ್ಳಿಗೆ. ಬಿಡೋದು ಫಲಹಾರ ಮಾಡಬೇಕು. ದೇವ್ರ ನೇದ್ಯೆಲ್ಲ ಮಾಡಿ ನಾಗರ ಚೌತಿ ದಿವಸ ಉಪವಾಸ ಅಂತ ಇರ್ತದೆ. ಕೆಲವೊಬ್ರದ್ದು ಉಪ್ಪಿಲ್ಲದ ಉಪವಾಸ ಅಂತ ಇರ್ತದೆ. ಕೆಲವೊಬ್ರು ಬರೀ ಹೆಂಗೆ ಫರಾಳ ಅಂತ ಹೇಳಿ ಇರ್ತದೆ. ಯಾರ್ಯಾರ ಮನೇದು ಇದು ಹೆಂಗಿರ್ತದೆ ಸಂಪ್ರದಾಯ ಹೆಂಗೆ ಮೊದಲಿಂದ ಮಾಡ್ಕೊಂಡು ಬಂದಿರ್ತಾವೆ. ಅದರಂತೆ ಯಾರ್ಯಾರ ಮನೇದು ಏನೇನು ಇರ್ತದೆ ಅದನ್ನು ಮಾಡಬೇಕು. ಈಗ ನಾಗಪ್ಪ ಅಂತಂದ್ರೆ ಸಂತಾನ ದೇವ್ರು ಶ್ರೇಷ್ಠ ದೇವ್ರದ್ದು ಪೂಜಾ ಇರ್ತದೆ ಅದು. ಆಮೇಲೆ ಈ ಲಗ್ನ ಹೊಸದಾಗಿ ಮದುವೆ ಮಾಡ್ಕೊಂಡವರೆಲ್ಲ ಈ ನಾಗಪ್ಪನ ಪೂಜೆ ವಿಶೇಷ. ಯಾಕಂದರೆ ಮಕ್ಕಳಾಗಲಾರ್ದವ್ರು ನಾಗಪ್ಪನ ಪೂಜೆ ಮಾಡ್ತಾರೆ, ಅದು ಮಲ್ಲೊಬ್ಬರು ಮಕ್ಕಳಾಗಲಿ ಅಂಥೇಳಿ. ಹಂಗೆ ಈಗ ಚಲೋ ಮಕ್ಕಳು ಹುಟ್ಟಲಿ ಅಂಥೇಳಿ ನಾಗಪ್ಪನ ಪೂಜೆ ಆಯಿತು. ಶ್ರೇಷ್ಠ ದೇವ್ರದ್ದು ಚೌತಿ ನಾಡು ಹಬ್ಬ ಅದು, ಇದು ನಾಗರ ಪಂಚಮಿ. ಹೀಗಾಗಿ ಮಾಡು. ಈ ನಾಗರ ಪಂಚಮಿ ಚೌತಿಗಾಗಲಿ ಪಂಚಮಿಗಾಗಲಿ ಚೌತಿಗೆ ಅಂತಂದರೆ ಎಲ್ಲ ಹಸಿ ಪದಾರ್ಥ ಇರ್ತದೆ. ಎಳ್ಳಿಂದು ಹಸಿ ಎಳ್ಳಿನ ಚಿಗಳಿ, ಆಮೇಲೆ ಅಕ್ಕಿದು ನೆನೆ ಹಾಕಿದ ಚಿಗಳಿ, ಆಮೇಲೆ ಇದು ನೆನೆಗಡ್ಲಿ, ಹುಣಸಿಕಾಯಿ, ಉಪ್ಪು, ಕರಿಕಿ, ಪತ್ರಿ ಇವೆಲ್ಲ ಇರ್ತದೆ. ಅವತ್ತು ನಾಗಪ್ಪಗೆ ಬೆಲ್ಲದ ಹಾಲು ಹಾಕ್ಬೇಕಾಗ್ತದೆ. ಹಾಲು ಉಂಡು ನೀರು ಕುಡಿಯಪ್ಪ ಅಂಥೇಳಿ, ಅಲ್ಲ ನೀರುಂಡು ಹಾಲು ಕುಡಿ ಅಂತೇಳಿ ಚೌತಿಗೆ ಅಂದು ಬೆಲ್ಲದ ಹಾಲು ಕೊಬ್ಬರಿಯಿಂದ ಹಾಕೋದಿರ್ತದೆ ನಾಗಪ್ಪ. ಪಂಚಿ ದಿವಸ ಅದು ಮಾತ್ರ ಹಾಲು ಹಾಕೋದು, ಹಾಲು ಬೆಲ್ಲ ನಾಗಪ್ಪ ಹಾಕೋದು. ಹಿಂಗಿರ್ತದೆ ಪಂಚಮಿ. ಇದು ಹೆಂಗೆ ಮಾಡೋದು ಅಂತಂದ್ರೆ ಚೌತಿ ದಿವಸ ಕಲ್ಲಿನ ನಾಗಪ್ಪಗೆ ಹಾಕೋದಿರ್ತದೆ. ಕಲ್ಲಿನ ನಾಗಪ್ಪಗೆ ಎಲ್ಲಗೆ ಹೋಗಿ ಅಷ್ಟೊತ್ತು ಕಟ್ಟಿ ಮೇಲೆ ಇದ್ರೆ ಹೋಗಿ ಎಲ್ಲರ ಇತ್ತಂದ್ರೆ ಅಲ್ಲಿ ಹಾಕ್ಬೋದು. ಇಲ್ಲ ಮತ್ತು ಎಲ್ಲರ ಗುಡಿಯಾಗ ಇತ್ತಂದ್ರೆ ಗುಡಿ ಒಳಗೆ ಹೋಗಿ ಹಾಕ್ಬರ್ಬೋದು. ಇಲ್ಲ ಮನೆ ಒಳಗನೆ ಶೇಷ ದೇವ್ರು ಇತ್ತಂದ್ರೆ ಕಲ್ಲಿಂದ ಇತ್ತಂದ್ರೆ ಹೋಗಿ ಇತ್ತಲ್ಲ ಅದು ಇಟ್ಕೊಂಡಿದ್ರು ಅಂತ ತುಳಸಿ ಗಿಡದ ಹತ್ರ ಅಲ್ಲಿ ಹೋಗಿನೂ ಹಾಕ್ಬೋದು. ಅದು ಹೆಂಗೆ ಹಾಕೋದು ಅಂತಂದ್ರೆ ನಾಗಪ್ಪಗೆಲ್ಲ ಮೊದಲು ಚಲೋ ನೀರಿನಿಂದ ಅಂದ್ರೆ ಎಲ್ಲ ಇಟ್ಕೊಂಡಿರ್ಬೇಕು. ನಾಗಪ್ಪಗೆ ಅದಕ್ಕೆಲ್ಲ ಕಲ್ಲಿನ ನೀರೆಲ್ಲ ಶೀಲಾಕ್ಕೆಲ್ಲ ತೊಳೆದು ಅರ್ಶಿನ ಕುಂಕುಮ ಅದೆಲ್ಲ ಹಚ್ಚಿ ಆಮೇಲೆ ಶೇಷ ದೇವ್ರ ಹಾಡೋದು ಅನ್ಕೋತ ಮಂತ್ರ ಅನ್ಕೋತನ ಪೂಜೆ ಮಾಡಬೇಕು. ಮೊದಲೇಕ ಅರ್ಶಿನ ಕುಂಕುಮ ಏರಿಸಿ ಆಮೇಲೆ ನೀರಿನಿಂದ ಅದು ಅಭಿಷೇಕೆಲ್ಲ ಮಾಡಿ ಅರ್ಶಿನ ಕುಂಕುಮ ಹಚ್ಚೇ ಬಿಟ್ಟಿರ್ತದೆ. ಕರ್ಕಿ ಪತ್ರಿ ಅವೆಲ್ಲ ಏರಿಸ್ಬೇಕು. ಕರ್ಕಿ ಪತ್ರಿ, ಗೆಜ್ಜೆ ವಸ್ತ್ರ ಎಷ್ಟು ಏರಿಸ್ಬೇಕು, ಹಳದಿದು ಏರಿಸ್ಬೇಕು. ನಾಗಪ್ಪಗೆ ಹಳದಿದು ಏರಿಸಿ ಅದಕ್ಕೆ 18 ಅಂದ್ರೆ 16 ಧೋತ್ರ ಇದು ಉಟ್ಕೊಬೋದು, 2 ಹೊತ್ಕೊಬೋದು ಅಂತ 18 ಗಂಡಸು ಮಕ್ಕಳದು ಎಲ್ಲ ಹಂಗೆ. ಹೆಣ್ಮಕ್ಳದು ಈಗ ಗೌರಿಗೆ ಅದೆಲ್ಲ ಏರಿಸೋಯ್ತಂದ್ರೆ 20 ಏರಿಸ್ತಾರೆ. ಹಿಂಗೆ ಈ ನಾಗಪ್ಪ ಎಲ್ಲ 18 ಅಂಥೇಳಿ 16 ಇದು ಅಂಥೇಳಿ ಗೆಜ್ಜೆ ವಸ್ತ್ರ ಏರಿಸ್ಬೇಕು. ಹೊರಗಿನ ನಾಗಪ್ಪ 1-2 ಬೇಕು. ಇಲ್ಲಿ ಮನೆ ಒಳಗೆ ಎಷ್ಟು ಬಂದಿರ್ತಾರೆ ಎಲ್ಲರೂ ಗೆಜ್ಜೆ ವಸ್ತ್ರ ನಾಗಪ್ಪ ಹಳದಿದ್ದು ಏರಿಸೋದು. ಆಮೇಲೆ ಉಪ್ಪು ಹುಣಸಿಕಾಯಿ ಕೂಡ ಏರಿಸ್ಬೇಕು. ಆಮೇಲೆ ನೆಂದ ಕಡ್ಲಿ, ಆಮೇಲೆ ಇದು ಜೋಳ ತೊಳೆದು ಅಳ್ಳು ಮಾಡಿರ್ತಲ್ಲ ಆ ಅಳ್ಳು ಅವನ್ನೇ ಏರಿಸ್ಬೇಕು.
ಆಮೇಲೆ ಚಿಗಳಿ ಎಳ್ಳಿನ ಚಿಗಳಿ ಹಸಿದೆಲ್ಲ ಕುಟ್ಟಿಟ್ಕೊಂಡು ಸಣ್ಣ 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 ಇಷ್ಟಿಷ್ಟು ಉಂಡೆ ಮಾಡ್ಕೊಂಡಿರ್ತದೆ ಅವನ್ನ. ಆಮೇಲೆ ಅಕ್ಕಿ ತೊಳೆದು ಹಾಕಿ ಅಕ್ಕಿ ಕುಟ್ಟಿ ಅದ್ರದ್ದು ಚಿಗಳಿ ಮಾಡಿರ್ತದೆ ಅವನ್ನ ಏರ್ಸ್ಬೇಕು. ಕೆಲವೊಬ್ಬರು ನವಣಕ್ಕಿದು ಇರ್ತಾರೆ. ಆಮೇಲೆ ನೈವೇದ್ಯಕ್ಕೆ ಬೇರೆ ನೈವೇದ್ಯಕ್ಕೆಲ್ಲ ಚಿಗಳಿ ಅದು ಎಳ್ಳಿನ ಚಿಗಳಿ ತಂಬಿಟ್ಟು ಎಲ್ಲ ನೈವೇದ್ಯಕ್ಕೆ ಇಡೋದು. ಎಲೆ ಅಡಿಕೆ ದಕ್ಷಿಣ ಸಮೇತ ನೈವೇದ್ಯಕ್ಕೆ ಇಡೋದು. ಅದಾಗಿ ಎಲ್ಲ ಪೂಜೆ ಮಾಡ್ಕೊಂಡು ಬಂದು ಹಂಗೆ ಅದ್ರ ಬಾಜುಕ್ಕೆ ತುಳಸಿ ಅಂದರೆ ಗೌರಿನೂ ಇಟ್ಬಿಡ್ಬೇಕು ಅದ್ರ ಜೋಡಿ. ನಾಗಪ್ಪನ ಪೂಜೆ ಮಾಡೋ ಮುಂದೆ ಮಂಗಳ ಗೌರಿ, ಯಾಕಂದ್ರೆ ಹೊಸದಾಗಿ ಕೊಟ್ಟಿರ್ತದಲ್ಲ ದ್ವಾದಶಿ ದಿವಸ, ಆ ಮಂಗಳ ಗೌರಿ ಇಟ್ಕೊಂಡು ಪೂಜೆ ಮಾಡಬೇಕು. ಆಮೇಲೆ ಇದ್ರದ್ದು ಒಳಗೆ ಅಷ್ಟೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ ಕೂಡಲೇ ಹೊರಗೆ ಎಡ್ಕ ಬಕ್ಕ ನಾಗಪ್ಪನ ಬರೆದು ಅದಕ್ಕೂ ಯಥಾ ಪ್ರಕಾರ ಎಲ್ಲ ಪೂಜೆ ಮಾಡಿ ಹೊಸ್ರಕ್ಕೆಲ್ಲ ಕೆಂಪದೇ ಇರ್ಬೇಕು. ಹೊಸ್ರಕ್ಕೆ ಪೂಜೆ ಮಾಡಿ ಅಲ್ಲಿ ಕಡ್ಲಿ ಎಳ್ಳು ಅದೆಲ್ಲ ಹೂವು ಪತ್ರೆ ಎಲ್ಲ ಹಾಕಿ ಹೊಸ್ರಕ್ಕೆ ಏರಿಸಿ, ಗೆಜ್ಜೆ ಹತ್ರ ಏರಿಸಿ, ಕರಿಕೆ ಪತ್ರ ಅವೆಲ್ಲ ಏರಿಸಿ, ಆಮೇಲೆ ಅಳ್ಳು ಎಲೆ ಅಡಿಕೆ ದಕ್ಷಿಣಿ ಕಡ್ಲಿ ಇವೆಲ್ಲ ಹೊಸ್ರಕ್ಕೆ ಕುಡಿ ತುಂಬಿಕೊಂಡು ಒಳಗೆ ಬರಬೇಕು. ಒಳಗೆ ಬಂದಮೇಲೆ ಈ ಲಗ್ನ ಹುಡುಗರಾಗಲಿ ಸಣ್ಣ ಹುಡುಗರಾಗ್ತದೆ ಮನೆಗೆ ಯಾರು ಇರ್ತಾರೆ ಎಲ್ಲರಿಗೂ ಅಳ್ಳು, ಕೊಬ್ಬರಿ ಬಟ್ಲ, ಅಡಿಕೆ ಬಟ್ಟ, ತಬ್ಬಿಟ್ಟು, ಯಾಕೆ ಕುಬುಸ, ಕೈಲಿ ಎಷ್ಟು ರೊಕ್ಕ ಕೊಡ್ಬೇಕಂದ್ರೆ, ಸಿಹಿ ಕೊಡ್ಬೇಕಂದ್ರೆ ಏನೇನು ಯಾರ್ಯಾರು ದಿನ ಇರ್ತದೆ ಅದರಂತೆ ಚೌತಿ ದಿವಸ ಇದು ಮಾಡೋದು. ಅವತ್ತು ನಾಗಪ್ಪಗೆ ನೈವೇದ್ಯಕ್ಕೆ ಅಂದ್ರೆ ಗಂಡಸ ಮಕ್ಕಳಿಗೆ ಅಡಿಗೆ ಅದೆಲ್ಲ ಇದ್ದ ಬಿಟ್ಟಿರ್ತದೆ. ಆಮೇಲೆ ಈ ವಿಷ್ಣು ಪಂಚವ್ರತ ಮಾಡಿದವರಿಗೆ ನಾಗಪ್ಪಂದು ಉಪವಾಸ ಇರೋದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಮತ್ತು ಅವತ್ತು ವಿಷ್ಣು ಪಂಚಗಾವ್ ಹಿಡಿದವರಿಗೆ ಉಪವಾಸ ಇಲ್ಲ. ಉಳಿದವರೆಲ್ಲ ಉಪವಾಸ ಅಂದ್ರೆ ಫಲಾರದು ಮಾಡಬೇಕು. ಇದು ಫಲಾರದು ನಾಗಪ್ಪಗೆ ದೇವ್ರ ನೈವೇದ್ಯ ಮಾಡಿದ್ದನ್ನು ಅವತ್ತೆಲ್ಲ ಕರೀಲಿಕ್ಕೆ ಮಾಡಲಿಕ್ಕೆ ಬರ್ತದೆ ಚೌತಿ ದಿವಸ. ಅವನ್ನೆಲ್ಲ ಕರೆದೆಲ್ಲ ಪದಾರ್ಥ ಅನ್ನ ಗಿನ್ನ ಎಲ್ಲ ಮಾಡಬಾರ್ದು. ಅದು ಮಾಡೋದಿತ್ತಂದ್ರೆ ಬೇರೆ ಮಾಡಿ ಆ ಗಂಡಸು ಮಕ್ಕಳಿಗೆ ಹಾಕ್ಲಿಕ್ಕೆ ಬರ್ತದೆ. ಇಲ್ಲಿ ಹೆಣ್ಮಕ್ಳಿಗೆ ತಿನ್ನೋರಿಗೆ ಬರುವಂಥವಿದ್ದು ಅಂದ್ರೆ ಅವನ್ನ ಚಲೋ ಕೈಲಿ ಮಾಡಿಕೊಂಡು ದೇವ್ರ ನೈವೇದ್ಯ ಮಾಡಿ, ಶ್ರೇಷ್ಠ ನೈವೇದ್ಯ ಮಾಡಿ ಅದನ್ನು ಎಲ್ಲರೂ ತೊಗೋಬೇಕು. ಇದು ಚೌತಿ ದಿವಸ. ಮರುದಿವಸ ಅಂತಂದ್ರೆ ಪಂಚಮಿ. ಅವತ್ತು ಕೆಲವೊಬ್ಬರ ಮನೆಗೆಲ್ಲ ಮಣ್ಣಿಂದ ಇರ್ತದೆ. 7 ಹಿಡಿದು 5 ಹಿಡಿದು ಹಿಂಗೆಲ್ಲ ನಾಗಪ್ಪನ ಮಾಡ್ತಾರೆ. ಕೆಲವೊಬ್ಬರು ಒಂದು ಹಿಡಿದ ಮಾಡ್ತಾರೆ. ಯಾರ್ಯಾರ ಪದ್ಧತಿ ಹೆಂಗಿರ್ತದೆ ಹಂಗಾಗಿ ನಾಗಪ್ಪನ ಮಾಡಿ ನಾಗಪ್ಪಗನ ಎಲ್ಲ ಏರಿಸ್ಬೇಕು. ಅಷ್ಟು ಪೂಜೆ ಮಾಡಿ ಎಲ್ಲ ಏರಿಸಿ ಅಲ್ಲೇ ಹಾಲು ಹಾಕಬೇಕು. ಕೊಬ್ಬರಿ ಬಟ್ಲದಿಂದ ಹಾಲು ಇದು ಹಾಕ್ಬೇಕು. ದೇವ್ರ ನಾಗಪ್ಪಿಗೆ ಇರ್ಬೇಕು ಹಾಲಿನಿಂದ. ಗಂಡಸು ಮಕ್ಕಳು ಹಾಕ್ಬೇಕು, ಹೆಣ್ಮಕ್ಳು ಹಾಕ್ಬೇಕು. ಅವಾಗ ಅಲ್ಲಿನೂ ಆಗ ನಾಗಪ್ಪನ ಬಾಜಕ್ಕೆ ಅವತ್ತೂ ಮಂಗಳೂರು ಕೊಡ್ಸ್ಕೊಂಡು ಇವ್ರು ಹೊಸ ಲಗ್ನ ಆದ ಹೊಸದಾಗಿ ಇವರು ಪೂಜೆ ಮಾಡ್ಬೇಕು. ಇದು ಚೌತಿ ಪಂಚಮಿ ದಿವಸ. ಅವತ್ತು ಲಗ್ನ ಆದವರು ಹಾಲು ಹಾಕಬೇಕು. ಮತ್ತು ಮೊದಲಿಂದ ಮಾಡ್ಕೊಂಡು ಬಂದು ಇವ್ರು ಹೆಣ್ಮಕ್ಳು ಮನೆಗೆ ಗಂಡಸ ಮಕ್ಕಳು ಇರ್ತಾರಲ್ಲ ಅವರು ಹಾಕಬೇಕು. ಸಣ್ಣ ಹುಡುಗರು ಪಂಚಮಿ ದಿವಸ ಇಲ್ಲ. ಅವತ್ತು ಕುಚ್ಚಿ ಕಡೆದು ದೇವ್ರಿಗೆ ನೈವೇದ್ಯ ಮಾಡಿ ಅದನ್ನು ನಾಗಪ್ಪಗೆ ನೈವೇದ್ಯ ಮಾಡಬೇಕು. ಅವತ್ತು ಕರಿಯೋದು ಪಿರಿಯೋದಂತ ಏನಿಲ್ಲ. ಆಮೇಲೆ ಕಾಯಿಪಲ್ಯ ಅದನ್ನು ಹೆಚ್ಚೊಂಬೋದಿಲ್ಲ ಅವತ್ತು. ಈಗ ಋತಾನ ಇರ್ತದೆ, ಕಾಯಿಪಲ್ಯ ಅದು ಮಾಡೋದಿರೋದಿಲ್ಲ. ಅದು ಋತ ಮಾಡಲಾರ್ದು ಅವ್ರಿಗೆ ಬೇಕಂತ ತಿಳ್ಕೊಂಡು ಮಾಡೋದಿತ್ತಂದ್ರೆ ಅವತ್ತೇನು ಚೌತಿ ಪಂಚಮಿ ದಿವಸ ಎರಡೂ ಹೆಚ್ಚಿಟ್ಕೋಬಾರ್ದು. ಬೇಕಂದ್ರೆ ನೀವು ಹಿಂದಿನ ದಿವಸನ ತೃತೀಯ ದಿವಸನ ಬೇಕಂದ್ರೆ ಹೆಚ್ಚಿಟ್ಕೊಂಡು ಮಾಡ್ಕೊಳ್ಬೋದು. ಹಿಂಗೆ ಇದು ನಾಗ ಪಂಚಮಿದು ಇಷ್ಟ ಆಯಿತು. ಈಗ ಶ್ರೇಯಾಷಷ್ಠಿದು ಏನಂಬೋದು ಹೇಳ್ತೀನಿ. ಆಮೇಲೆ ಈ ನಾಗಪ್ಪನ ಹಾಡು ಅದೆಲ್ಲ ಶ್ರೇಷ್ಠವ್ರ ಹಾಡು ಅವೆಲ್ಲ ನಾಗಪಂಚಮಿ ಹಾಡು ಇಂಥವೆಲ್ಲ ಅಂದ್ಕೊಂಡು ಬಡ ಬ್ರಾಹ್ಮಣ ಮಡಿದೆ ಎಂಬುದು ಒಂದದ ಅದು ಕಳಿಸ್ತೀನಿ ನಾನು. ಇವನ್ನೆಲ್ಲ ನಾಗರ ಚೌತಿ ದಿವಸ ಅನ್ಬೇಕು. ಆಮೇಲೆ ಇನ್ನು ಇದು ಮಂತ್ರ ಅಂದು ಕಳಿಸ್ತೀನಿ, ಹಾಡು ಅಂದು ಕಳಿಸ್ತೀನಿ. ಇನ್ನು ಇದು ಶ್ರೇಯಾಷಷ್ಠಿ ಹೆಂಗೆ ಮಾಡೋದು ಅಂತಂದ್ರೆ, ಶ್ರೇಯಾಷಷ್ಠಿ ಅದು ಪಂಚಮಿ ಆಗೋಣ ಮರುದಿವಸ ಪಂಚಮಿ ಷಷ್ಠಿ. ಅದು ಈ ಮತ್ತು ಹಿಂಗೆ ಇದೆಲ್ಲ ಲಗ್ನ ಹೊಸದಾಗಿ ಮಕ್ಕಳು ಮರಿ ಎಲ್ಲ ಚಲೋ ಆಗಲ್ಲ ಅಂತ ತಿಳ್ಕೊಂಡ ಎಲ್ಲರೂ ಮಾಡೋದು ವೃತ ನಿಯಮ. ಹೀಗಾಗಿ ಆ ಶ್ರೇಯಾಷಷ್ಠಿ ಅಂತಂದ್ರೆ ಈಗ ಗೋಕುಲ ನಾವು ಹೆಂಗೆ ಮಾಡ್ಕೊತೀವಲ್ಲ ಹಂಗೆ ಗೋಕುಲ ಮಣ್ಣಿನಿಂದ 2 ಭಾಗ ಮಾಡಿ 2 ಗೊಂಬೆ ಮಾಡಿ ಮಣಿ ಮೇಲೆ ಮಾಡಿ ಅದ್ರೊಳಗೆ 2 ಗೊಂಬೆ ಮಲಗಿಸಿ ಅದಕ್ಕೆಲ್ಲ ಕರಿಕೆ ಪತ್ರಿ ಹೂವು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಆಮೇಲೆ ನೈವೇದ್ಯಕ್ಕೆ ಅಂತಂದ್ರೆ ಮೊಸರನ್ನ, ಗಿಲ್ಗಂಚಿ, ಶಾವಿಗೆ ಪಾಯಸ, ಉಪ್ಪಿನಕಾಯಿ ಇದು ಅಂದರೆ 25 ಮನೆ ಬಿರಿಸ್ಬೇಕು. 25 ಮನೆ. ಮತ್ತು ಮೊದಲಿನ ಕಾಲಕ್ಕೆಲ್ಲ ನಾವು ಸಣ್ಣ ವಯಸ್ಸಿಗೆ ಲಗ್ನ ಆಗಿರ್ತಿತ್ತು, ವರ್ಷ 5 ಮನೆ ಅಂತ ಹೇಳಿ ಬಿರ್ಸೋದು ಹೋಗ್ತಿದ್ರು. ಈಗ ಹಾಗೆಲ್ಲ ಎಲ್ಲ ದೊಡ್ಡವರಾಗಿರ್ತಾರೆ. ಆಮೇಲೆ ನೌಕರಿ ಚಾಕರಿ ಎಲ್ಲ ಮಾಡ್ಕೊಂಡು ಇದ್ಬಿಟ್ಟಿರ್ತದೆ. ಹಿಂಗಾಗಿ ಹಗಲೆಲ್ಲ ಮಾಡ್ಲಿಕ್ಕೂ ವರ್ಷ ಮಾಡ್ಲಿಕ್ಕೆ ಮಕ್ಕಳು ಬರೀ ಆತಂದ್ರೆ
ಎಲ್ಲಾಗ್ತದೆ. ಹಿಂಗಾಗಿ ಮೊದಲೇ ವರ್ಷನ 25 ಮನೆ ಬೀಸ್ಬಿಟ್ರು ಬರ್ತದೆ. 25 ಮನೆಗೂ ಒಂದೊಂದು ಮನೆಗೆ 2 ಗಿಲ್ಗಂಚಿ, ಆಮೇಲೆ ಒಂದು ಒಂದು ಇದ್ರ ತಂಬ ಹಿಂಗೆ ಒಂದಿಷ್ಟು ಇದು ಬುತ್ತಿ, ಮೊಸರನ್ನ ಬುತ್ತಿ, ಉಪ್ಪಿನಕಾಯಿ, ಶಾವಿಗೆ ಪಾಯಸ. ಇದನ್ನು ನೈವೇದ್ಯಕ್ಕೆಲ್ಲ ಮನೆ ಮಾಡಿಟ್ಟು ದೇವರಿಗೆಲ್ಲ ನೈವೇದ್ಯ ಮಾಡಿ ಅದನ್ನು ಚಿರಾಳಕ್ಕೆ ನೈವೇದ್ಯ ಮಾಡಿ ಅದನ್ನೆಲ್ಲ 25 ಮನೆಗೆ ಬೀರ್ಬೇಕು. ಯಾಕಂದ್ರೆ ಮಕ್ಕಳು ಮರಿ ಎಲ್ಲ ಚಲೋ ಹುಟ್ಲಿ ಅಂತ ತಿಳ್ಕೊಂಡು. ಇನ್ನು ಕೆಲವೊಬ್ಬರಿಗೆ ಇದು ಗೋಕುಲದ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಆಗಲಿಲ್ಲ ಅಂತಂದ್ರೆ, ಕೆಲವೊಬ್ಬರು ಮನೆಯಾಗಿಲ್ಲ ಅಂತಂದ್ರೆ, ಹೀಗೆಲ್ಲ ಇತ್ತಂದ್ರೆ ಹಾಗೇನು ಮಾಡೋಕ್ಕೆ ಇಲ್ಲ. ಈ ತೊಟ್ಲಿರ್ತದಲ್ಲ ಬೇಕಾದಂಗೆ, ಆ ತೊಟ್ಲದೊಳಗೆ ಡೊಗ್ಗಾಲ್ ಕೃಷ್ಣನ ಕೂಡಿಸಿ, ಇದೇ ಉಡುಪಿ ಕೃಷ್ಣನಾಗಲಿ ಕೂಡಿಸಿ ತೊಟ್ಲದಾಗಿಟ್ಟು ಅದ ತೊಟ್ಲಕ್ಕೆ ಎಲ್ಲ ಪೂಜೆ ಮಾಡಿ ಈ ನೈವೇದ್ಯ ಮಾಡಿಕೊಟ್ಟದ್ದು ದೇವ್ರ ನೈವೇದ್ಯಕ್ಕೆ ನಾವು ಮುಂದಿಟ್ಟು ಅದನ್ನು ಎಲ್ಲರಿಗೆ ಹೋಗಿ ಉಡಿ ತುಂಬಿಕೊಂಡು ಅದು ಬೀರಿಸಿ ಬರೋದು. ಹೆಣ್ಮಕ್ಳು ಸಣ್ಣ ಹುಡುಗರು ಲಗ್ನ ಮಾಡ್ಕೊಂಡು ಇದು ಶಿಳಾಷಷ್ಠಿದು. ಶಿಳಾಷಷ್ಠಿದು ಒಂದು ಹಾಡದ, ಅದು ನನಗೆ ಅಷ್ಟು ಅದು ಗೊತ್ತಿಲ್ಲ ಹಾಡಿದ್ದು. ಅದು ಸಿರಿಯಾಳನ ಪೂಜೆ ಅಂತ ಹಿಂಗೆ ಮಾಡ್ಕೊಂಬರೋದು. ಇದು ಭಕ್ತ ಸಿರಿಯಾಳ ಅಂತ ಹೇಳಿ ದೊಡ್ಡ ಕಥೆನ ಅದು. ಅದು ಕೆರೆ ಕಟ್ಟೋದು ಹಿಂಗೆಲ್ಲ ಹೇಳ್ತಾರೆ. ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಇದೇ ತೊಟ್ಲ ಬೇಕಾದಂಗೆ ಚಲೋ ಹಿತ್ತಾಳೆ ತೊಟ್ಲಾಗಲಿ, ಬೆಳ್ಳಿ ತೊಟ್ಲಾಗಲಿ, ಕಟ್ಟಿಗೆ ತೊಟ್ಲು ಇರ್ತದೆ, ಕಟ್ಟಿಗೆ ತೊಟ್ಲ ಅದರೊಳಗೆ ದೇವ್ರನ್ನ ಕೂಡಿಸಿ ಭಗವಂತನ ಪೂಜಾಕ್ಕಿಂತ ಹೆಚ್ಚಿಂದ ಯಾವುದದು ಡೊಗ್ಗಾಲ್ ಕೃಷ್ಣನ ಅದು ಕೂಡಿಸಿ ತೊಟ್ಲ ತೂಗಿ ನೈವೇದ್ಯ ಮಾಡಿ ಆರತಿ ಮಾಡಿ ಎಲ್ಲ ಬೇಯಿಸಿ ಬರೋದು. ಮಧ್ವಾಂತರಿಕ್ತ ಶ್ರೀಕೃಷ್ಣ ಅರ್ಪಣವಸ್ತು, ಶ್ರೀ ಮಧ್ವೇಶ ಅರ್ಪಣವಸ್ತು. ಇದು ಜನಪದ ಹಾಡು. ನಾವು ಸಣ್ಣವರಿದ್ದಾಗ ಶಾಲೆ ಒಳಗೆಲ್ಲ ಹಾಡ್ತಿದ್ವಿ. ಪಂಚಮಿ ಹಬ್ಬ ಅಂಥೇಳಿ ಒಬ್ಬರು ಗೆಳತರೆಲ್ಲ ಶಾಲೆ ಒಳಗೆ ಹಾಡ್ತಿತ್ತು. ಅದು ಅಂದರೆ ಸಂಬಂಧ ಹೆಂಗಿರ್ತದೆ ಅಂತ ಅಂಬೋದಕ್ಕೆ, ಅಣ್ಣ ತಂಗಿ ಸಂಬಂಧ, ತಾಯಿ ಮಕ್ಕಳ ಸಂಬಂಧ ಹೆಂಗಿರ್ತದೆ ಅಂತ ಹೇಳಿ ಒಂದು ಜನಪದ ಹಾಡು ಚಂದದ, ಅದನ್ನೊಂದು ಹಾಡ್ತೀನಿ. ಆಮೇಲೆ ಒಂದು ಸಂಪ್ರದಾಯದ ಹಾಡದ, ಅದನ್ನೊಂದು ಹಾಡ್ತೀನಿ. ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ನಮ್ಮ ತವರೂರು ಗೋಕುಲ ನಗರ, ನಮ್ಮ ತವರೂರು ಗೋಕುಲ ನಗರ, ಅಲ್ಲಿ ಇರುವುದು ರಾಜ ಮಂದಿರ, ಅಲ್ಲಿ ಇರುವುದು ರಾಜ ಮಂದಿರ. ಹೆಂಗ ಇರಲವ್ವ ಹೆಂಗ ಇರಲವ್ವ ತವರು ಮನಿ ಮರತ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ಹೆಂಗ ಇರಲವ್ವ ತವರು ಮನಿ ಮರತ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ನಮ್ಮ ತವರೂರು ಪಂಚಮಿ ಜೋರು, ನಮ್ಮ ತವರೂರು ಪಂಚಮಿ ಭಾರಿ, ಬಾಕಿ ಗೆಳತಾರು ನಾವೆಲ್ಲ ಕೂಡಿ, ಬಾಕಿ ಗೆಳತಾರು ನಾವೆಲ್ಲ ಕೂಡಿ. ಭಾರಿ ಸೊಗಸೀಲಿ ಭಾರಿ ಸೊಗಸೀಲಿ ಜೋಕಾಲಿ ಏರಿ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ನಮ್ಮ ತವರೂರು ದೊಡ್ಡ ಶಹರ, ನಮ್ಮ ತವರೂರು ದೊಡ್ಡ ಶಹರ, ನಮ್ಮ ಅಣ್ಣಯ್ಯ ದೊಡ್ಡ ಸಾಹುಕಾರ. ಹೆಂಗ ಆದೀತ ಹೆಂಗ ಆದೀತ ತಂಗಿನ ಮರಿಲಾಕ, ಹೆಂಗ ಆದೀತ ತಂಗಿನ ಮರಿಲಾಕ. ಮರಿಲಾಕ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಹೆಂಗ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ಎಳ್ಳು ಅವಲಕ್ಕಿ ತಂಬಿಟ್ಟು ಕೂಟಿ,
ಎಳ್ಳು ಅವಲಕ್ಕಿ ತಂಬಿಟ್ಟು ಕೂಟಿ ನಾನು ತಿನ್ನುವಾಕಿ ಮನ ಬಂಧಾಂಗ ನಾನು ತಿನ್ನುವಾಕಿ ಮನಕ್ಕೆ ಬಂಧಾಂಗ ಯಾರಿಗೇನು ಉಳಿಯದಾಂಗ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ ಪಂಚಮಿ ಹಬ್ಬ ಉಳಿದಾವ ದಿನನಾಕ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ ನಮ್ಮ ತೌರೂರು ಧಾರವಾಡ ಶಹರ ನಮ್ಮ ತೌರೂರು ಧಾರವಾಡ ಶಹರ ಅಲ್ಲಿ ಇರುವುದು ದೇವರ ಗುಡಿಯು ಅಲ್ಲಿ ಇರುವುದು ದೇವರ ಗುಡಿಯು ನಾನು ಬೇಡುವಾಕಿ ನಾನು ಬೇಡೋಕಿ ಒಂದು ವರವ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ ನಾನು ಬೇಡೋಕಿ ಒಂದು ವರವ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ ಪಂಚಮಿ ಹಬ್ಬ ಉಳಿದಾವ ದಿನನಾಕ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ಒಂದು ಸಂಬಂಧ ಹಿಂಗಿರ್ತದೆ ಅಂತಂದ್ರೆ ಈ ನಾಗರ ಪಂಚಮಿಗೆ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಅಣ್ಣ ತಮ್ಮಂದ್ರು ಆಗಲಿ ತಾಯಿ ಅದು ಆಗಲಿ ಹೆಣ್ಮಕ್ಳಿಗೆ ಬಳಿ ಹಾಕಿಸ್ಲಿಕ್ಕೆ ಅಂಥೇಳಿ ಬಳಿ ಹಾಕಿಸ್ಬೇಕು, ಉಡಿ ತುಂಬಬೇಕು. ಇದಕ್ಕೆ ಮತ್ತು ಉಲ್ಟಾ ತಂಗಿ ಅಣ್ಣ ತಮ್ಮಂದ್ರಿಗೆ ಕೊಡಬೇಕು ಅಣ್ಣ ಹಿಂಗಂತ ಹಂಗಿಲ್ಲ. ಇದು ತಂಗಿಯಂದ್ರಿಗೆ ಅವಾಗೆಲ್ಲ ಉಡಿ ತುಂಬಿ ಅದು ಕಳಿಸೋದ್ರಿಂದ ಅವರಿಗೆ ಚಲೋ ಆಗ್ತದೆ ಅಂಥೇಳಿ ಇವರು ಬೆಡ್ಕೋತಾರೆ ಹೆಣ್ಮಕ್ಳು. ಎಲ್ಲ ನಮ್ಮ ತವ್ರ ಮನೆ ಚಲೋ ಇಲ್ಲ ಅಂತ ಹೇಳಿ ಹೆಣ್ಮಕ್ಳೆಲ್ಲ ಕೇಳ್ಕೊತಾರೆ. ಹೀಗಾಗಿ ಪಂಚಮಿಗೆ ಒಮ್ಮೆ ಅವ್ರಿಗೆ ಲಗ್ನ ಮಾಡ್ಕೊಂಡು ಹೋದ್ಮೇಲೆ ಸುದಕ್ಕೆ ಅವರಿಗೆ ಬಳಿಗೆ ಅದು ರೊಕ್ಕ ಕಳಿಸೋದು, ಸೀರೆ ಅದು ಕೊಡೋದು ಹೀಗೆಲ್ಲ ಮಾಡಬೇಕು. ಇದಕ್ಕೆ ಒಮ್ಮಿಂದವ್ರಿಗೆ ಅವ್ರಿಗೆ ನಾವು ಕೊಡೋದು ನಮಗೆ ಅವ್ರಿಗೆ ಕೊಡೋದು ಹಿಂಗಿರೋದಿಲ್ಲ ಪಂಚಮಿಗೆ. ಆದರೆ ಈ ದೀಪಾವಳಿದು ಏನಿರ್ತದೆ ಭಾವ ಬೀದಿಗೆ ಅಕ್ಕಂತದಿಗೆ ಅಂಥೇಳಿ ಅಣ್ಣ ತಮ್ಮಂದರಿಗೆ ಹೆಣ್ಮಕ್ಳು ಮಾಡೋದು, ಅಕ್ಕಂಗಿಯರಿಗೆ ಗಂಡಸು ಮಕ್ಕಳು ಮಾಡೋದು ಹಿಂಗಿರ್ತದೆ, ಒಬ್ರಿಗೊಬ್ರು ಮಾಡೋದು ಇರ್ತದೆ. ಈ ಚೌತಿ ಮಾತ್ರ ಹಂಗಿರೋದಿಲ್ಲ. ಈಗ ಹಾಡ್ತೀವಿ ಅಣ್ಣನ ಸಲುವಾಗಿ ಇದು ಹಾಡಿರ್ತದೆ. ಬಡ ಬ್ರಾಹ್ಮಣನ ಮಗಳು ಅಕಮಂಚಿ ಎಂಬಾಕಿ ಗರುಡ ಪಂಚಮಿ ತನಗೆನುತಲಿ ಕೊಡಬೇಕಾದ ಫಲಪುಷ್ಪಗಳನ್ನು ತನ್ನೊಡ ಹುಟ್ಟಿದ ಅಣ್ಣಗೆ ಒಡನುಡಿದಳು. ಜಯ ಮಂಗಳ ನಿತ್ಯ ಶುಭ ಮಂಗಳ. ಬಡ ಬ್ರಾಹ್ಮಣನ ಮಗಳು ಅಕಮಂಚಿ ಎಂಬಾಕಿ ಗರುಡ ಪಂಚಮಿ ತನಗೆನುತಲಿ ಕೊಡಬೇಕಾದ ಫಲಪುಷ್ಪಗಳನ್ನು ತನ್ನ ಒಡ ಹುಟ್ಟಿದ ಅಣ್ಣಗೆ ಒಡನುಡಿದಳು. ಜಯ ಮಂಗಳ ನಿತ್ಯ ಶುಭ ಮಂಗಳ. ಅಂದ ಮಾತನು ಕೇಳಿ ಬಂದು ಸಂತೋಷದಲ್ಲಿ ಚಂದಾದ ಕುಸುಮವನೇ ಕೊಂಡು ತರಲು ಒಂದು ಕೇದಿಗೆ ಒಳಗೆ ಹೊಂದಿಕೊಂಡನೆ ಶೇಷ ಬಂದು ನೋಡಿದ ಊರು ಸ್ಥಳಗಳ. ಜಯ ಮಂಗಳ ನಿತ್ಯ ಶುಭ ಮಂಗಳ. ವಿಷವು ತಲೆಗೇರಿ ಪರವಶವಾಗಿ ಬಿದ್ದಿರಲು ಕುಸುಮಗಂಧಿಣಿಯರ ಅವನರಿಯದಂತೆ ಶಶಿಕಾಂತೆ ನೀ ಕೇಳೆ ವ್ಯಸನವೇತಕೆ ನಾಗರ ಪೂಜಿಸಿ ಎಂಬ ಹರ್ಷದಲ್ಲಿ ತೆರಳಿದರು. ಜಯ ಮಂಗಳ ನಿತ್ಯ ಶುಭ ಮಂಗಳ. ನೆನೆಯಕ್ಕಿ ನೆನೆಗಡಲೆ ಗೊನೆಯ ಬಾಳಿ ಹಣ್ಣು ಚಿಗುಳಿ ತಂಬಿಟ್ಟು ತೆಂಗಿನಕಾಯಿ ಅರಳು ಹುರಿಗಡಲೆ ಹುಣಿಸಿಕಾಯಿ ಮುಂತಾದವನ್ನಿರಿಸಿ ತಕ್ಕೊಂಡು ತೆರಳಿದರು. ಜಯ ಮಂಗಳ ನಿತ್ಯ ಶುಭ ಮಂಗಳ. ರಂಭೆಯರೊಡಗೊಂಡು ಬಂದು ನಿಂದಳೆ ಅನುಜೆ ಚಂದದಿ ಅರ್ಘ್ಯ ಪಾದ್ಯ ಚಮನೆ ಮಾಡಿ ಆನಂದದಿಂದ ಛತ್ರ ಚಾಮರವೆತ್ತಿ ಫಲದಿಂದ ನಿಂದು ಪೂಜಿಸಿದಳು ಕಾಳಿಂಗನ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಹಳದಿಯ ವಸ್ತ್ರಗಳು ಬಿಳಿಯ ಜನಿವಾರವು ಹೊಳೆವ ಮುತ್ತಿನ ತೊಡೆಗೆ ಗಂಧಾಕ್ಷತೆ ನಳಿನಳೆಯ ಕುಸುಮಗಳು ಹಲವು ಸಮರ್ಪಿಸಿ ಬೆಳಗಿದಳೆ ದೀಪ ಧೂಪದಾರತಿಯನು. ಜಯ ಮಂಗಳ ನಿತ್ಯ ಶುಭ ಮಂಗಳ. ಪಡವ ಮುತ್ತೈದೆಯರು ಮುಗಿದು ಪಡೆದು ಮನ ಬಿಷ್ಟವನು ಮಡದೇರು ಗಣನದಲೇ ಒಡನೆ ಬಂದು ಕಡು ಹರ್ಷದಿಂದ ಗಂಧಾಕ್ಷತೆ ತಕ್ಕೊಂಡು ಮಡದಿ ಅಣ್ಣನಿದ್ದೆಡೆಗೆ ಬಂದಳು. ಜಯ ಮಂಗಳ ನಿತ್ಯ ಶುಭ ಮಂಗಳ. ಹುತ್ತದ ಮೈತ್ರಿಕನೇ ಕೈಗೆ ತಕ್ಕೊಂಡು ಅಕ್ಷತೆ ಎನ್ನುಕೊಂಡು
ಬೆನ್ನ ತೊಳೆಯಲು ಎಟ್ಟು ಹೊತ್ತು ಮೈಮರೆತು ಮಲಗಿದೇನು ತಲೆ ಎಚ್ಚರದಿ ಕಣ್ತೆರೆದು ನೋಡಿದರು. ಜಯಮಂಗಳ ನಿತ್ಯ ಶುಭಮಂಗಳ. ಈ ಸಂತೋಷದಿಂದಲೇ ಉಳ್ಳ ನಾರಿಯರೆಲ್ಲ ಈ ವೃತವನೇ ಮದಿ ಮಾಡಿ ಚಂದದಲ್ಲಿ ಬಾಲೆ. ಸೌಭಾಗ್ಯವು ಒಡ ಹುಟ್ಟಿದವರನು ಕಾಳಿಂಗನಾಭನು ಕರುಣಿಸುವನು. ಜಯಮಂಗಳ ನಿತ್ಯ ಶುಭಮಂಗಳ. ಜಯಮಂಗಳ ನಿತ್ಯ ಶುಭಮಂಗಳ. ಗಣಾಷ್ಟದಲ ಶೇಖರಂ ಧೃತ ಸುವರ್ಣ ಪುಂಜಪ್ರಭಂ ಸವಜ್ರವರಭೂಷಣಂ ನಮ ಸರೋಜ ರಕ್ತೇಕ್ಷಣಂ. ಸುವರ್ಣ ಮುಕುಟೋಜ್ವಲಂ ಸಕಲ ವಾಂಛಿತಾರ್ಥಪ್ರದಂ ನಮಾಮಿ ಸರಸಾ ಸುರಾಸುರ ನಮಸ್ಕೃತಿಂ ವಾಸುಕಿಂ. ಸಹಸ್ರವಕ್ತ್ರಂ ದ್ವಿಸಹಸ್ರದ್ಯೂಹಂ ವಿಶಂಗನೇತ್ರಂ ಕಪಿಲಾಂಶುಕಾಢ್ಯಂ ವಿಷಾಯುಧಂ ಪ್ರೋಜ್ವಲದೋಷ್ಟ್ರಬಾಹುಂ ತ್ವಂ ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ತಂ ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ಸಹಸ್ರಶೇಷಂ ಜಗದೇಕಕುಂಡಲಂ ಪೀತಾಂಬರಂ ಧೂಮ್ರಸಹಸ್ರಲೋಚನಂ ಉದಾರ್ಯ ವೀರ್ಯಂ ವಿಷದೋಷ್ಟ್ರಕಾನನಂ ನಮಾಮ್ಯನಂತಂ ಭುವನೈಕನಾಥಂ. ಇದು ಶ್ರೇಷ್ಠವರದು ಸ್ತೋತ್ರ. ಶೇಷದೇವಾ ಶೇಷದೇವಾ ವಾರುಣೀಪತಿ ಪಾಹಿ ಶೇಷದೇವಾ. ಶೇಷದೇವ ತ್ರೈಘೋಷನ ಮುಖ ಪರಿಪೋಷಿಸು ಎಮ್ಮಭಿಲಾಷಯ ಸಲ್ಲಿಸಿ ಶೇಷದೇವಾ. ಭಜಿಸುವೆ ಸರ್ವದ ಸುಜನಾಭೀಷ್ಟಿದ ತ್ರಿಜಧಾಧಾರಕ ಭುಜಗೋತ್ತಂಸಾ ಶೇಷದೇವಾ. ಪುಣ್ಯಚರಿತ ಸುಶರಣನೆ ಸುಬ್ರಹ್ಮಣ್ಯ ದೇವ ಕಾರುಣ್ಯ ಮೂರುತಿ ಶೇಷದೇವಾ. ಅಸಿತ ವಸನ ಹಲ ಮುಸುಲಾಯುಧಧರ ದ್ವಿಸಹಸ್ರೇಕ್ಷಣ ಸುಶರಣರ ಪಾಲ ಶೇಷದೇವಾ. ವಾರುಣಿ ಸುಮುಖ ಸರೋರುಹ ದಿನಕರ ತೋರುತವಾಂಗ್ರಿ ಮಹೋರಗ ರಾಜ ಶೇಷದೇವಾ. ಪಾತಾಳ ಪುರಹೂತ ಜಗನ್ನಾಥ ವಿಠಲನ ಪ್ರೀತಿ ವಿಷಯನೇ ಶೇಷದೇವಾ. ವಾರುಣೀಪತಿ ಪಾಹಿ ಶೇಷದೇವಾ. ಈ ಜನಪದ ಹಾಡು ಮತ್ತು ಸಂಪ್ರದಾಯದ ಹಾಡೋದಕ್ಕಿಂತ ಈ ದಾಸಾರ್ಯರು ಮಾಡಿದ ಹಾಡು ಭಾಳ ಶ್ರೇಷ್ಠ. ಇದಕ್ಕೆ ಪುಣ್ಯ ಹಾಡು. ಹೀಗಾಗಿ ಶ್ರೇಷ್ಠವರು ಹಾಡು ಒಂದೆರಡು ಹಾಡ್ತೀವಿ. ಶೃಂಗಾರವಾಗಿ ಹೂದು ಶ್ರೀಹರಿಯ ಮಂಚ. ಶೃಂಗಾರವಾಗಿ ಹೂದು ಶ್ರೀಹರಿಯ ಮಂಚ. ಅಂಗನೇ ರುಕ್ಮಿಣಿ ಯರಸನ ಮಂಚ. ಶೃಂಗಾರವಾಗಿ ಹೂದು ಶ್ರೀಹರಿಯ ಮಂಚ. ಬಡಗಿ ಮೂಟದ ಮಂಚ ಕಡಲಿನೊಳಗಿಹ ಮಂಚ. ಮೃಡನ ತೋಳಿನಲಿ ಅಡಗಿರುವ ಮಂಚ. ಸಡಗರ ಉಳ್ಳ ಮಂಚ ಹೆಡೆಯುಳ್ಳ ಹೊಸ ಮಂಚ. ಪೊಡವಿಗೋಡೆಯ ಪಾಂಡುರಂಗನ ಮಂಚ. ಶೃಂಗಾರವಾಗಿ ಹೂದು ಶ್ರೀಹರಿಯ ಮಂಚ. ಕಾಲಿಲ್ಲದಿಹ ಮಂಚ ಗಾಳಿ ನುಂಗುವ ಮಂಚ. ತೋಳು ಬೀಳುಪಿನ ಮಂಚ ವಿಷದ ಮಂಚ. ಕಾಳಗದೊಳರ್ಜುನನ ಮುಕುಟ ಕೆಡಹಿದ ಮಂಚ.
ಕೇಳು ಪರೀಕ್ಷಿತನ ಕೊಂದುದಿ ಮಂಚ ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ ಕಣ್ಣು ಕಿವಿಯಾದ ಮಂಚ ಬಣ್ಣ ಬೀಳುಪಿನ ಮಂಚ ಹೊನ್ನ ಪೆಟ್ಟಿಗೆಯೊಳಗೆ ಅಡಗುವ ಮಂಚ ಹುಣ್ಣಿಮೆ ಚಂದ್ರನ ಬಣ್ಣ ಕೆಡಹಿದ ಮಂಚ ಕನ್ನೆ ಮಹಾಲಕ್ಷ್ಮಿ ಅರಸನ ಮಂಚ ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ ಹಕ್ಕಿಗೆ ಹಗ ಮಂಚ ರೊಕ್ಕ ಮೂಕದ ಮಂಚ ರಕ್ಕ ಸಾರಿ ಪಾಂಡು ರಂಗನ ಮಂಚ ಸಿಕ್ಕಿಲ್ಲದಿ ಮಂಚ ಶ್ರೀಲಕ್ಷ್ಮೀಪತಿ ಮಂಚ ಪೊಡವಿಗೋಡೆಯ ಪಾಂಡು ರಂಗನ ಮಂಚ ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ ಅಂಕುಡೊಂಕಿನ ಮಂಚ ಅನಂತಕಾಲಿನ ಮಂಚ ಶಂಕರನ ತೋಳಿಗೆ ಪದಕದ ಮಂಚ ಶಂಕನ ಕೊರಳಿಗೆ ಪದಕದ ಮಂಚ ಶಂಕೆಯೋಳ ಸುರರ ಸಂಹರಿಸಿದ ಮಂಚ ಪಂಕಜಾಕ್ಷ ಮುಕುಂದ ಪವಡಿಪ ಮಂಚ ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ ಹುತ್ತದೊಳಿರುವ ಮಂಚ ಧರೆಯ ಪೋತಿಹ ಮಂಚ ಹೆತ್ತ ಮಕ್ಕಳಿಗೆ ಹೆಸರಿಡುವ ಮಂಚ ಹತ್ತ ಬಾರದ ಮಂಚ ಹತ್ತಲಿಸದ ಮಂಚ ಚಿತ್ತ ಜಪಿತ ತಾನು ಪವಡಿಪ ಮಂಚ ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ ಏಳು ಹೆಡೆಯುಳ್ಳ ಮಂಚ ಬಹಳ ಮೃದುವಿನ ಮಂಚ ಧ್ಯಾನ ಮಾತ್ರ ದಿನಾರ ದಂಗೋಲಿದ ಮಂಚ ನಾರಾಯಣನ ಮಂಚ ಶ್ರೀಲಕ್ಷ್ಮೀಪತಿ ಮಂಚ ಸ್ವಾಮಿ ಶ್ರೀ ಪುರಂದರ ವಿಠಲನ ಮಂಚ ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣೋತ್ತು ಶ್ರೀಮಧ್ವೇಶಾರ್ಪಣೋತ್ತು. ಇರುತ್ತೀರಲೊಂದು ಪಟ್ಟಣದೋಳು ಸಿರಿಯಾಳ ಎಂಬೋ ನಾಮದಲ್ಲಿ ವರಸೋಸೆ ಮೊಮ್ಮಕ್ಕಳು ಸಹಿತಾಗಿ ಹರುಷದಿಂದಿದ್ದರು ಹರಿದಯದಿ. ಅತ್ತೆ ಮಾವನ ಸೇವೆ ಭಕುತಿಯಲಿ ಮತ್ತೆ ಪತಿಯ ಸೇವೆ ಹರುಷದಲ್ಲಿ. ಪತಿವ್ರತೆ ಎನಿಸಿಕೊಂಡಳು ಭೂಲೋಕದಿ ಮಾತೆ ಎನಿಸಿಕೊಂಡಿಹಳು. ಇರುತ್ತಿರಲಾಗ ಸಿರಿಯಾಳನೊಂದು ಕೆರೆಯ ಕಟ್ಟಿಸಿದನು ಹರುಷದಲ್ಲಿ.
ಕ್ಷಣ ಹೊತ್ತಾದರೂ ನಿಲ್ಲದೆ ಗಂಗೆಯು ಇದಕ್ಕೆ ಪರಿಹಾರವೆಂದೆನುತ ಚಿಂತಿಸಿದನು. ಚಿಂತೆಯಲ್ಲಿ ಮಲಗಿರಲು ಮಂಚದ ಮೇಲೆ ಕನಸಿನಲ್ಲಿ ಬಂದು ಗಂಗೆ ಹೇಳಿದಳು. ಕನಕದ ಗೊಂಬೆಯಂತೆ ಹೊಳೆವ ಮೊಮ್ಮಗನ ಕೊಡು, ನಾ ಈ ಕ್ಷಣ ನಿಲ್ಲುವೆನೆಂದಳು. ಅಂದ ಮಾತನು ಕೇಳಿ ಸಂತೋಷದಿಂದಲಿ ಹೆಂಡತಿಯೊಡನೆ ಹೇಳಿದನು. ತಂದೆ ತಾಯಿಯರ ಕರೆಸಿದರೆನುತ ಚಂದದಿ ಸೊಸೆಯ ಮುಂದೆ ಹೇಳಿದರು. ಇಂದು ನಾ ಹೋಗಿ ಬರುವೆನೆನುತ್ತಲಿ ನಂದಿಯನೇರಿಕೊಂಡಳೆ ಬೇಗ. ತಂದೆಯ ಮಂದಿರದಿ ಪತಿವೃತೆಯ ಆನಂದದಿಂದಿರುತಿಹಳು ಅತಿ ಹರುಷದಿ. ಅತ್ತೆ ಸಡಗರದಿ ಬಾಲಕನ ಮುದ್ದಿಸಿ ಕರ್ಪೂರದ ತೈಲವ ಪುತ್ರನಿಗೆ ಹಚ್ಚಿ ಹರುಷದಲ್ಲಿ ಅರ್ಥಿಲಿ ಬಿಸಿ ನೀರು ಬಾಲಕೆಗೆ ಮುತ್ತಿನಂಗಿ ಟೊಪ್ಪಿಗೆಯ ಹಾಕಿ. ಅಂದುಗೆ ಕಿರುಗೆಜ್ಜೆ ಚಂದದಿ ಉರುಳಿಯು ಕಾಲ ಕಡಗ ಪಾಗಡವಿಟ್ಟು. ಮುಂದೆಳೆ ಹೂವು ಅರಳೆಲೆ ಸುಳಿಯು ಗುಂಡು ಬಿಂದಿಲಿ ತಿಲಕ ಬಾಲಕಗಿಟ್ಟು. ಚಂದದ ತೊಟ್ಟಿಲಲ್ಲಿ ಕಂದನ ಮಲಗಿಸಿ ಕೆರೆಯೊಳಗೆ ತಂದಿಟ್ಟರಾಗ. ಗಂಗೆ ಪೂಜೆಯ ಮಾಡಿ ತೆಂಗಿನ ಕಾಯಿ ಒಡೆದು ಕೈಯ ಬಿಟ್ಟರು ಕೆರೆಯೊಳಗೆ. ಬಿಟ್ಟ ಕ್ಷಣದಿ ಗಂಗೆ ಭಕ್ತಿಯಾಯಿತು. ನೆಟ್ಟಿತು ಮನದೊಳಗಾಶ್ಚರ್ಯವು. ಎತ್ತನೇರಿಕೊಂಡು ಅರ್ಥಿಲಿ ಬಂದಳೆ ಅತ್ತ ಮಾವಗೆ ಎರಗಿದಳು. ತಂದ ಬುತ್ತಿಯನು ಕಂದಗ ಉಣಿಸುವೆ, ಕಂದನಲ್ಲಿ ಹೋಗ್ಯಾನ ಬಾಲ ಎಂದೆನುತ್ತಲಿ. ಚೆಂಡು ಚಿನ್ನಿ ಕೋಲು ಬುಗುರಿಯಾಡಲು ಕಂದರ ಕೂಡಿಕೊಂಡು ಹೋಗ್ಯಾನೆಂದರು. ಭಾಮೇತ ಬಾಗಿರಲಿ ನಿಂದು ಬೇಗನೆ ಸಿರಿಯಾಳನೆಂದು ಕೂಗಿದಳು. ಕಾಲೋಳು ಗೆಜ್ಜೆ ಗಿಲ್ಲೆನುತ ಬಂದನೆ ಸಿರಿಯಾಳಗಿಂದೆ. ಬಂದ ಕಂದನ ಎತ್ತಿ ಸಂಭ್ರಮದಿಂದಲಿ ಮಂದಿಯೊಳಕರ ತಂದಳಾಗ. ಇಂದಿರೇಶನ ಕೂಸು ಈಶನ ದಯದಿ ಇಂದು ಪಾಲಿಸಿದ ನೆನಲಾಗ. ಸೃಷ್ಟಿಯೋಳು ಸಿರಿಯಾಳನ ಕಥೆಯ ಭಕ್ತಿಯಲ್ಲಿ ಹೇಳಿ ಕೇಳಿದ ಜನರಿಗೆ. ಮುತ್ತೈದೆತನವನು ಪುತ್ರ ಸಂತಾನವನು ಕೊಟ್ಟು ರಕ್ಷಿಸುವ ಶ್ರೀಹರಿತಾನು. ಕೊಟ್ಟು ರಕ್ಷಿಸುವ ಶ್ರೀಹರಿತಾನು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಂ.